23ರ ಚುನಾವಣೆ ಏನು ನಡೆಯಿತು ಆ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯದಾದ್ಯಂತ ಒಂದು ಅಲೆ ಎಬ್ಬಿತು. ಏನಪ್ಪ ಅಂತ ಹೇಳಿದ್ರೆ, BJP ಸರ್ಕಾರ ಏನಾದರೂ ಅಧಿಕಾರಕ್ಕೆ ಬಂದರೆ ಈ ದೇಶದ ಸಂವಿಧಾನ ಬದಲಾವಣೆ ಆಗ್ತದೆ ಮತ್ತು ಏನು ಈ ಒಂದು ತಳ ಸಮುದಾಯ ಏನಿದೆ ಇದನ್ನು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ತುಳಿತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದ ಎಲ್ಲ ದಲಿತ ಸಮುದಾಯಗಳು ಕೂಡ ಎಚ್ಚೆತ್ತುಕೊಂಡು ನಾವು ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಲೇಬೇಕು ಅಂತೇಳಿ ಪಕ್ಷಾತೀತವಾಗಿ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು, ಮಠಾಧೀಶರು, ಸಂಘ ಸಂಸ್ಥೆಗಳು ಎಲ್ಲ ಕೂಡ ಒಗ್ಗಟ್ಟಿನಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಮತ್ತು ಆ ಸಂದರ್ಭದಲ್ಲಿ ಈ ಸಮುದಾಯ ಚಿತ್ರ ಏನಿತ್ತು ಅಂತ ಹೇಳಿದ್ರೆ, ಈ ಸಾರಿ ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ನಮ್ಮ ದಲಿತರ ಕೈಗೆ ಸಿಗ್ತದೆ, ಅದರಿಂದ ನಾವೆಲ್ಲರೂ ಕೂಡ ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾಯಿತು. ತದನಂತರ ಹಲವಾರು ಕಾರಣಗಳಿಗೋಸ್ಕರ ನಮಗೆ ಮುಖ್ಯಮಂತ್ರಿ ಸ್ಥಾನ ದಕ್ಕಲಿಲ್ಲ. ಇದಕ್ಕಾಗಿ ಇಡೀ ರಾಜ್ಯದ ದಲಿತ ಸಮುದಾಯ ಒಂದು ಕಡೆ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥದ್ದು ಕೂಡ ನಾವು ಕಂಡಿದ್ದೇವೆ. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷ ಈ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ಹಲವಾರು ಮುಖಂಡರ ಚಿಂತನೆಗಳನ್ನು ಕೂಡ ನಾವು ಕಂಡು ಇವತ್ತು ಅಲ್ಪ ಪ್ರಮಾಣದ ಏನೋ ಒಂದು ಅಧಿಕಾರವನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಪ್ರಮಾಣದಲ್ಲಿ ಮತವನ್ನು ಕೊಟ್ಟಿರ್ತಕ್ಕಂಥ ಈ ಸಮುದಾಯ ಮತ್ತು ಈ ರಾಜ್ಯದ ಜನಸಂಖ್ಯೆಯಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ನಾವು ಕೇವಲ ಬರೀ ಮೀಸಲಾತಿ ಪ್ರಮಾಣ 3-4 ಸಚಿವ ಸ್ಥಾನಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಕನಿಷ್ಠ ರಾಜ್ಯ ಸರ್ಕಾರದಲ್ಲಿ 5 ಸ್ಥಾನಗಳನ್ನು ನಮ್ಮ ಬಲಗೈ ಸಮುದಾಯಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಅದು ನ್ಯಾಯಯುತ, ನಮ್ಮ ಹಕ್ಕು. ಅದು ನಾವೇನು ಭಿಕ್ಷೆ ಬೇಡ್ತಾ ಇಲ್ಲ, ಯಾರಿಗೂ ಭಿಕ್ಷೆ ಬೇಡ್ತಾ ಇಲ್ಲ. ಈಗಾಗಲೇ ಸಚಿವ ಸಂಪುಟದಲ್ಲಿ 2 ಸ್ಥಾನಗಳನ್ನು ನಮಗೆ ಕೊಟ್ಟಿದ್ದೀರಿ, ಸ್ವಾಗತಾರ್ಹ. ಮತ್ತು ಕಳೆದ ಹಲವಾರು ಬಾರಿ ನಾವು ಮಳವಳ್ಳಿ ಕ್ಷೇತ್ರದ ಶಾಸಕರಾದಂಥ ನಮ್ಮ ನೆಚ್ಚಿನ ನಾಯಕರಾದಂಥ ನರೇಂದ್ರ ಸ್ವಾಮಿಯವ್ರನ್ನ ಮಂತ್ರಿ ಮಾಡಿ ಅಂತೇಳಿ ಎಲ್ಲ ನಾಯಕರುಗಳ ಮನೆಗಳ ಮುಂದೆ ಅವರನ್ನು ಗೋಗರದು ಕೊಡ್ತೀವಿ, ಈ ಸಾರಿ ಕೊಡ್ತೀವಿ, ಮುಂದೆ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳಿದ್ದು ಕೊಡ್ತೀವಿ ಅಂತೇಳಿ ನಮಗೊಂದು ಆಶಾಭಾವನೆ ಇತ್ತು. ಈ ಸಚಿವ ಸಂಪುಟದಲ್ಲಿ ಅವರಿಗೆ ಮೊದಲನೇ ಪಂಕ್ತಿನಲ್ಲಿ ಅವರು ಕೊಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇತ್ತು. ಆದರೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ 2ನೇ ಬಾರಿ ಸಚಿವ ಸಂಪುಟದ ಪುನರ್ರಚನೆ ಏನು ನಡೀತದೆ, ಈ 2ನೇ ಅವಧಿಯಲ್ಲಿ ಖಂಡಿತವಾಗಿ ಅವರಿಗೆ ಸ್ಥಾನಮಾನವನ್ನು ಕೊಡಲೇಬೇಕು ಅಂತಕ್ಕಂಥದ್ದು ಇಡೀ ಮಳವಳ್ಳಿ ತಾಲೂಕಿನ ಎಲ್ಲರ ಆಗ್ರಹ, ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರರ ಆಗ್ರಹ ಮತ್ತು ಕರ್ನಾಟಕ ರಾಜ್ಯದ ಏನು ಪ್ರಗತಿಪರ ಚಿಂತಕರಿದ್ದಾರೆ, ದಲಿತರ ಪರವಾಗಿರ್ತಕ್ಕಂಥ ಹೋರಾಟ ಸಮಿತಿಗಳೇನಿವೆ ಅವರೆಲ್ಲರ ಆಗ್ರಹ ಆಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನರೇಂದ್ರ ಸ್ವಾಮಿ ಅವರಿಗೆ ಯಾಕೆ ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಒಂದು ಉತ್ತರವನ್ನು ನಾವು ಕೊಡಲೇಬೇಕಾಗ್ತದೆ. ಒಬ್ಬ ಯುವ ಮುಖಂಡ ಅವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸಿರ್ತಕ್ಕಂಥ ಒಬ್ಬ ಜನನಾಯಕ. ಉದಾಹರಣೆಗೆ ವಿಧಾನಮಂಡಲದ ನಮ್ಮ ಪರಿಶಿಷ್ಟ ಜಾತಿಯ ಒಂದು ಸಮಿತಿಯಲ್ಲಿ ಅವರು ಈ ಸಮುದಾಯಕ್ಕೋಸ್ಕರ ಮಾಡಿರ್ತಕ್ಕಂಥ ಹಲವಾರು ಸುಧಾರಣೆಗಳು, ಮೀಸಲಾತಿಗಳು, ಉದಾಹರಣೆಗೆ ಕಾಂಟ್ರಾಕ್ಟ್ ಮೀಸಲಾತಿ, ಅಬಕಾರಿನಲ್ಲಿ ಮೀಸಲಾತಿ ಮತ್ತು ಇನ್ನೂ ಹಲವಾರು ವಿಭಾಗಗಳಲ್ಲಿ ನಮ್ಮ ಪ್ರಮೋಷನ್ನ ಕೊಡ್ತಕ್ಕಂಥ ವಿಚಾರದಲ್ಲಿ, ಅಧಿಕಾರಿಗಳಿಗೆ ಪ್ರಮೋಷನ್ ಕೊಡ್ತಕ್ಕಂಥ ವಿಚಾರಗಳಲ್ಲಿ ಪ್ರಬಲವಾದ ಹೋರಾಟವನ್ನು ಮಾಡಿ ಸುಮಾರು 13 ಜನ ಚೀಫ್ ಇಂಜಿನಿಯರ್ಸನ್ನು ಕೊಡಲೇಬೇಕು ಅಂತೇಳಿ ಪಟ್ಟು ಮಾಡಿ
ನರೇಂದ್ರ ಸ್ವಾಮಿ ಅವರು ಬಲವಾಗಿ ಅವರು 50-13 ಜನ ಚೀಫ್ ಇಂಜಿನಿಯರ್ಸು ನಮ್ಮ ಬಲಗೈ ಸಂಪ್ರದಾಯಗಳಿದ್ದಾರೆ. ಮತ್ತು ಪೊಲೀಸ್ ಇಲಾಖೆಯನ್ನು ಕೂಡ ಹಲವಾರು ಅಧಿಕಾರಿಗಳಿಗೆ ಬಡ್ತಿಯನ್ನು ಕೊಡಿಸಿ ಅವರಿಗೆ ಉನ್ನತ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಸಮುದಾಯದ ಗಟ್ಟಿ ಧ್ವನಿ ನರೇಂದ್ರ ಸ್ವಾಮಿ ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥ ವಿಚಾರ. ಬೇರೆ ಹಲವಾರು ನಮ್ಮ ನಾಯಕರುಗಳಿದ್ದಾರೆ, ಏನೇ ಇರಲಿ ಅವರು ಯಾರು ನಡೆಯತಕ್ಕಂಥ ಮಾತೇ ಆಗಲಿ ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳು ಗೆಲ್ಲಬೇಕಾದ್ರೆ ನರೇಂದ್ರ ಸ್ವಾಮಿ ಅವರೇ ಕಾರಣ ಅಂತಕ್ಕಂಥದ್ದನ್ನು ಮರೆಯಬಾರದು. ಇಡೀ ಜಿಲ್ಲೆಯ ಎಲ್ಲ ದಲಿತ ಸಮುದಾಯವನ್ನು ಒಗ್ಗಟ್ಟಾಗಿ ಮಾಡಿ ಬೇರೆ ಬೇರೆ ಪ್ರಬಲ ಕೋಮುಗಳು ಬೇರೆ ಬೇರೆ ಪಕ್ಷಗಳಿಗೆ ಓಟ್ ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ಇದೆ. ಆದರೆ ಹೆಚ್ಚಿನ ಮತವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ದಲಿತ ಸಮುದಾಯ. ನರೇಂದ್ರ ಸ್ವಾಮಿ ಅವರೇ ಕಾರಣ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಸ್ಥಾನಗಳು ಗೆಲ್ಲಿದೆ ಅಂತಕ್ಕಂಥದ್ದು ಜಗಜ್ಜಾಹಿರ. ಈ ಅಂಶವನ್ನು ದಯಮಾಡಿ ನಮ್ಮ ನಾಯಕರುಗಳು ಸಿದ್ದರಾಮಯ್ಯ ಇರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು, ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಹರಿಪ್ರಸಾದ್ ಅವರು ಇರ್ಬೋದು, ನಮ್ಮ ಖರ್ಗೆ ಸಾಹೇಬ್ ಇರ್ಬೋದು, ಎಲ್ಲರೂ ಕೂಡ ಮನದಟ್ಟು ಮಾಡಿ ನರೇಂದ್ರ ಸ್ವಾಮಿ ಅವ್ರನ್ನ ಖಂಡಿತವಾಗೂ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಆಗ್ರಹ ಆಗಿದೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ತದೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ. ಮತ್ತು ನಾವು ಮುಂದಿನ ಹೋರಾಟವಾಗಿ ನಾವು ಮಳವಳ್ಳಿಯಿಂದ ವಿಧಾನಸೌಧದವರೆಗೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ದಲಿತ ಮುಖಂಡರು ಸೇರಿ ನಾವು ಪಾದಯಾತ್ರೆಯನ್ನು ಮಾಡಿ ನಾವು ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ನಾವು ಕಾರ್ಯತಂತ್ರವನ್ನು ರೂಪಿಸ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಹೋರಾಟ ನಿರಂತರ. ಅಳಿವು ಉಳಿವಿನ ಪ್ರಶ್ನೆ ನರೇಂದ್ರ ಸ್ವಾಮಿ ಮಂತ್ರಿ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಒತ್ತಾಯ ಆಗಿದೆ, ಆಗ್ರಹ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು.